ಆ ವಿಷಯ ಏನು? ಒಂದು ಸಾರ್ತಿ ಅದೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನೋಡಿದಾಗ ಆ ವಿಷಯ ಏನು, ಆ ಸಂಗತಿ ಏನದು ಏನ್ರಿ? ಇವತ್ತಿನ ಕ್ರೈಸ್ತವರು ಇಷ್ಟು ಆಲೋಚನೆ ಮಾಡುವಷ್ಟು ತಾಳ್ಮೆ ಇದೆ ಅಂತೀರಾ? ಇವತ್ತಿನ ಸಮಾಜದಲ್ಲಿರ್ತಕ್ಕಂಥ ನಾಮಕಾರ್ಥ ಕ್ರೈಸ್ತವರಾಗಿರ್ಬೋದು, ಈ ಬೋಧಕರಿಗೆ ಇಷ್ಟು ತಾಳ್ಮೆ, ಇಷ್ಟು ಆಲೋಚನೆ ಮಾಡುವಂಥ ಪೇಷನ್ಸ್ ಇದೆಯಾ ಅಂದ್ರೆ ಇಲ್ಲ ರೀ. ಮೇಲೆ ಏನು ಹೇಳ್ತದೋ ಕೆಳಗ ಅದನ್ನು ಹೇಳ್ತಾರೆ. ಅವರೊಂದು ಪೇಪರ್ ಕಳಿಸ್ತಾರ, ಲೆಟರ್, ಆ ಲೆಟರ್ನಲ್ಲಿ ಅವ್ರು ಏನು ಹೇಳಿರ್ತಾರೋ ಅದನ್ನೇ ಬೋಧ ಮಾಡ್ತಾರೆ ಅಷ್ಟೇ ವಿನಃ ಇವರು ಸ್ವಂತ ಆದಕ್ಕಂಥದ್ದು ಬೈಬಲ್ ಅಧ್ಯಯನ ಮಾಡೋದಾಗಲಿ, ಬೈಬಲ್ನ ಪರಿಶೀಲನೆ ಮಾಡೋದಾಗಲಿ, ಬೈಬಲ್ನ ಓದೋದನ್ನಾಗಲಿ, ಅದರಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು, ಅದರಲ್ಲಿರ್ತಕ್ಕಂಥ ಅರ್ಥಗಳನ್ನು, ಯೇಸು ಆಡಿದಂಥ ಮಾತಿನಲ್ಲಿ ಎಷ್ಟು ಪರಮಾರ್ಥವು ಅಡಗಿದೋ ಇವತ್ತಿನ ಈ ಸಮಾಜದಲ್ಲಿರ್ತಕ್ಕಂಥ ಕ್ರೈಸ್ತವರಿಗೆ ಅರಿವಿಲ್ಲ ರೀ, ತಿಳುವಳಿಕೆ ಇಲ್ಲ ರೀ. ಯೇಸು ಸ್ವಾಮಿ ಅವರು ಹೇಳ್ತಿದ್ರು, ಮೊರೆಯಾಗಿದ್ದ ಸಂಗತಿಗಳನ್ನು ಹೇಳುವುದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ನಾನು ಬಂದಿನಿ. ನರನ ಆಕಾರವನ್ನು ಧರಿಸಿಕೊಂಡು, ಮನುಷ್ಯನ ಆಕಾರವನ್ನು ಧರಿಸಿಕೊಂಡು ಪರಲೋಕದಿಂದ ಈ ಲೋಕಕ್ಕೆ ಬಂದು ಒಂದು ಗುಟ್ಟನ್ನು ನೋಡ್ರಿ, ಇಲ್ಲಿ ಹೋದ್ರೆ 11ನೇ ವಚನದಲ್ಲಿ ಇನ್ನು ಅದಕ್ಕೆ ಆತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವವನು ವರವು ನಿಮಗೆ ಕೊಟ್ಟಲ್ಪಟ್ಟಿದೆ ಅಂತ ಹೇಳ್ತದೆ. ನಾನು ಈ ಜನರಿಗೆ, ಮಂಕ ಜನರು ಏನಿದಾರಲ್ರಿ, ಆ ದಿನದಲ್ಲಿ ಇರ್ತಕ್ಕಂಥ ಇಸ್ರಾಯೇಲರ ಜನರು, ಯೂದರು, ಅವ್ರು ಏನಾದರೂ ಅರ್ಥ ಮಾಡಿಕೊಂಡ್ರ ಯೇಸು ಸ್ವಾಮಿನ ಮಾತನ್ನ? ಅರ್ಥ ಮಾಡಿಕೊಳ್ಳಿಲ್ಲ ರೀ. ಅರ್ಥ ಮಾಡಿಕೊಂಡಿದ್ದೆ ಆದರೆ ಅವರು ಒಂದು ವೇಳೆ ಸರಿಯಾದಂಥ ರೀತಿಯಲ್ಲಿ ಆತನ ಬಗ್ಗೆ ಅಧ್ಯಯನ ಮಾಡಿದ್ದೇ ಆದರೆ, ಆತನ ಬಗ್ಗೆ ಅವರು ತಿಳ್ಕೊಂಡಿದ್ದೇ ಆದರೆ ಆತನನ್ನು ಸಿಲುಬೆಗೆ ಅವರು ಹಾಕ್ತಾ ಇರಲಿಲ್ಲ. ನಿಜ ರೀ, ಹಾಕತಾ ಇರಲಿಲ್ಲ. ಪರಲೋಕದ ಗುಟ್ಟದ ವರಗಳು ಯಾರಿಗೆ ಕೊಡಲ್ಪಟ್ಟಿದೆ ಅಂತ್ರಿ? ಅವತ್ತಿನ ದಿನದಲ್ಲಿ ಅಪೊಸ್ತಲರಿಗೆ. ಇಂದಿನ ದಿನದಲ್ಲಿರ್ತಕ್ಕಂಥ ಕ್ರೈಸ್ತವರಿಗೆ ಏನು ಅರ್ಥ ಆಗಿದೆ? ಸ್ವಾಮಿಯವರು ಸಿಲುಬೆಯ ಮೇಲೆ ಮರಣ ಹೊಂದಿದ್ದಾರೆ, ಆ ಶ್ರಮಗಳನ್ನು ಅನುಭವಿಸಿದ್ದಾರೆ, 40 ದಿನ ಉಪವಾಸ ಇದ್ದಾರೆ. ಶ್ರಮ ದಿನಗಳು ಯಾಕೆ ಆ ದಿನದಲ್ಲಿ ಅವರು ಅನುಭವಿಸಬೇಕಾಯ್ತು? ಯಾರಿಗಿದೆ ಈ ಅರಿವು ಹೇಳ್ರಿ ನೋಡೋಣ. ಇವತ್ತು ಯಾರು ಈ ಇದ್ರ ಬಗ್ಗೆ ಆಲೋಚನೆ ಮಾಡೋರು ಈ ಸಮಾಜದಲ್ಲಿ ಯಾರಿದ್ದಾರೆ ಹೇಳ್ರಿ? ಯಾರಿದ್ದಾರೆ ಪ್ರಿಯರಾಗಿರ್ತಕ್ಕಂಥ ಆತ್ಮೇರೆ? ಏನ್ರಿ, ಪ್ರತಿ ವರ್ಷ ಬಂದ್ರೆ ಸಾಕು 7 ಮಾತುಗಳು 7 ಮಾತುಗಳು 7 ಮಾತುಗಳು. ಪ್ರತಿ ವರ್ಷ ಅದೇ 7 ಮಾತುಗಳನ್ನ ಹೇಳ್ತೀರಾ? ಕೇಳೋರಿಗೆ ಬೇಜಾರಾಗೋದಿಲ್ಲ, ಹೇಳುವಂತ ನಿನಗೆ ಬೇಜಾರಾಗೋದಿಲ್ಲ. ಪ್ರತಿ ವರ್ಷ ಹೇಳಿದ್ದೇನೆ, ಹೋದ ವರ್ಷ ಹಾಕ್ಯಂದ್ರೆ ಡ್ರೆಸ್ ಈ ವರ್ಷ ಹಾಕ್ಯಂತಾನ ಹೇಳ್ರಿ ನೋಡೋಣ. ಹಾಕ್ಯಂತಾನ್ರಿ? ಹೋದ ವರ್ಷ ಮಾಡಿದ್ದ ಅಡುಗೆನ ಈ ವರ್ಷ ಉಣ್ತಾನ್ರಿ ಮನುಷ್ಯ? ಉಣ್ತಾನ ಹೇಳ್ರಿ? ಹೋದ ವರ್ಷ ಹಾಕ್ಯಂದ ಬಟ್ಟೆನೇ ನೀನು ಈ ವರ್ಷ ಹಾಕ್ಯಂಗಿಲ್ಲ. ಹೋದ ವರ್ಷ ಹೇಳಿದ ಆ 7 ಮಾತುಗಳನ್ನೇ ಮತ್ತೆ ಈ ವರ್ಷ ಹೇಳಿದ. ಏನು ಸಂಗತಿನೇ ಇಲ್ಲ ಬೈಬಲ್ನಲ್ಲಿ, ಏನು ಸರ್ಕೆ ಇಲ್ವಾ ಇನ್ನ ಹೇಳೋದಕ್ಕೆ? ಕ್ರಿಸ್ತನ ಬಗ್ಗೆ ಹೇಳಬೇಕಾದ್ರೆ ನಿನ್ನ ಜೀವನ ಪೂರ ಸರಿ ಹೋಗೋದಿಲ್ಲ. ನಮ್ಮ ಜೀವನ ಪೂರ ಏನಾಗ್ತದ್ರಿ? ಸರಿ ಹೋಗಂಗಿಲ್ಲ ರೀ. ಬೈಬಲ್ನ ನಾವು ಸರಿಯಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಿದ್ದೆ ಆದರೆ, ಓದಿದ್ದೆ ಆದರೆ, ಅದರಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಹೇಳಬೇಕಂದ್ರೆ ನಮ್ಮ ಜೀವನ ಪೂರಂತ ಹೇಳಿದ್ರು ಕೂಡ ಸರಿ ಹೋಗಂಗಿಲ್ಲ. ಮತ್ತು ಈ ಜನರು 7 ಮಾತು 7 ಮಾತು 7 ಮಾತು 7 ಮಾತು. ಬೇರೆ ವಿಷಯನೇ ಇಲ್ವಾ ಬೈಬಲ್ನಲ್ಲಿ? ಬೇರೆ ಸಂಗತಿಗಳನ್ನೇ ಇಲ್ವಾ ಬೈಬಲ್ನಲ್ಲಿ? ಒಂದು ಸಾರ್ತಿ ಆಲೋಚನೆ ಮಾಡಿ. ಈ ಸಮಾಜಕ್ಕೆ ಏನಾಗಿದೆ? ಈ ಸಮಾಜದಲ್ಲಿರ್ತಕ್ಕಂಥ ಕ್ರೈಸ್ತವರಿಗೆ ಏನಾಗಿದೆ? ಸೈತಾನನು ಅವರೆಲ್ಲರನ್ನು ಆವರಿಸಿಕೊಂಡು ಬಿಟ್ಟಿದ್ದಾನೆ ರೀ. ಅವರೆಲ್ಲರನ್ನು ಏನು ಮಾಡಿಬಿಟ್ಟನಂದ್ರೆ ಆವರಿಸಿಕೊಂಡು ಬಿಟ್ಟಿದ್ದಾನೆ. ಒಂದು ಪದ್ಧತಿ, ಒಂದು ಸಿದ್ಧಾಂತ. ನೀವು ಈ ಸಿದ್ಧಾಂತದ ಪ್ರಕಾರ ನಡ್ರಿ. ಮೆಥಡಿಸ್ಟ್ ಚರ್ಚ್ ನಿಮ್ಮ ಸಿದ್ಧಾಂತ ಇದು, ಕ್ಯಾಥಲಿಕ್ ಚರ್ಚ್ ನಿಮ್ಮ ಸಿದ್ಧಾಂತ ಇದು, CHI ಚರ್ಚ್ ನಿಮ್ಮ ಸಿದ್ಧಾಂತ ಇದು. ಹಲವಾರು ಚರ್ಚ್ಗಳಿದಾವೆ ಇವತ್ತು. ಓಸನ್ನ ಮಂದಿರ ನಿಮ್ಮ ಸಿದ್ಧಾಂತ ಇದು. ನೋಡ್ರಿ, ಒಂದೊಂದು ಡಿನೆಮೇಷನ್ಗೆ ಒಂದೊಂದು ಸಿದ್ಧಾಂತವನ್ನು ಇವತ್ತು ಸೈತಾನನು ಅವರಿಗೆ ಪ್ರಾಕ್ಟೀಸ್ ಮಾಡಿ ಆ ಸಿದ್ಧಾಂತದ ಪ್ರಕಾರ ಕ್ರೈಸ್ತವರನ್ನ ತಗೊಂಡೋಗ್ತಾ ಇದೆ ವಿನಃ ಬೈಬಲ್ನಲ್ಲಿರ್ತಕ್ಕಂಥ ಮರ್ಮಗಳು, ಗುಟ್ಟುಗಳು, ಸಂಗತಿಗಳು ಇವತ್ತು ಈ ಸಮಾಜದಲ್ಲಿರ್ತಕ್ಕಂಥ ಕ್ರೈಸ್ತವರು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ನಾವು ಆಲೋಚನೆ ಮಾಡಬೇಕು. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಕ್ರೈಸ್ತವರ ಒಂದು ಸ್ಥಿತಿಗತಿ ಎಲ್ಲಿಗೆ ಹೋಗ್ತಾ ಇದೆ? ಇವ್ರನ್ನ ಸತ್ಯದ ಮಾರ್ಗಕ್ಕೆ ನಡೆಸುವವರು ಯಾರಿದ್ದಾರೆ? ಇವರಿಗೆ ಅರಿವು ಮುಟ್ಟಿಸುವವರು ಯಾರಿದ್ದಾರೆ? ಬೈಬಲ್ನಲ್ಲಿ ಇರ್ತಕ್ಕಂಥ ಗುಟ್ಟು, ಪರಲೋಕದ ಗುಟ್ಟು, ಈ ಗುಟ್ಟನ್ನ ಯಾರು ತಿಳಿಸಬೇಕು?
ಯೇಸು ಕ್ರಿಸ್ತು ಹೇಳಿದ ಅಪೋಸ್ತಲರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ ಅಲ್ಲಿ 11ನೇ ವಚನ, ಅದೇ 13ನೇ ಅಧ್ಯಾಯ, ಮತ್ತೊಂದು ಬರ್ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ಏನಂತ, ಅದಕ್ಕೆ ಆತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳು ತಿಳಿಯುವವರೆಗೂ ನಿಮಗೆ ಪಟ್ಟಿದೆ ಅಂತ ಹೇಳ್ತಾನೆ. ಅವರಿಗೆ ಕೊಟ್ಟಿಲ್ಲ, ಅವರಿಗಿಲ್ಲ. ಅವತ್ತಿನ ದಿನದಲ್ಲಿರ್ತಕ್ಕಂಥ ಅಪೋಸ್ತಲರಿಗೆ ಸಿಕ್ತು, ಮತ್ತೆ ಇವತ್ತಿನ ದಿನದಲ್ಲಿರ್ತಕ್ಕಂಥ ಕ್ರೈಸ್ತವರಿಗೆ, ನಮಗೆ ಏನ್ರಿ ಪ್ರೇರಾಗಿರ್ತಕ್ಕಂಥ ಆತ್ಮರೇ, ಕ್ರಿಸ್ತನವರು ಶಿಲುಬೆಯ ಮೇಲೆ ಮರಣ ಹೊಂದಿದಾರ ಅಂತಂದ್ರೆ ಒಂದು